ಪುಷ್ಪ 2 ಚಿತ್ರ ವೀಕ್ಷಣೆ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಮಹಿಳೆ ಸಾವಾಗಿದ್ದಾಳೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರೇವತಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡೋದಕ್ಕೆ ಅಲ್ಲು ಅರ್ಜುನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಕಾಲ್ತುಳಿತ ನಡೆದಿತ್ತು. ಆಗ ರೇವತಿ ಅನ್ನುವಂಥ ಮಹಿಳೆ ಸಾವನ್ನಪ್ಪಿದ್ದಾರೆ. ರೇವತಿ ಸಾವಿಗೆ ಸಂತಾಪ ಸೂಚಿಸಿದ ನಟ ಅಲ್ಲು ಅರ್ಜುನ್ ಅವರು ಪರಿಹಾರ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ರೇವತಿ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ದುಃಖ ಭರಿಸುವಂತ ಶಕ್ತಿಯನ್ನ ಆ ಕುಟುಂಬಕ್ಕೆ ಕೊಡ್ಲಿ. ಘಟನೆ ಆದ ಮರುದಿನ ಬೆಳಗ್ಗೆ ನನಗೆ ವಿಷಯ ತಿಳಿತು. ಆ ಕುಟುಂಬದ ಜೊತೆ ನಾವಿರ್ತೀವಿ ಅಂತ ನಟ ಅಲ್ಲು ಅರ್ಜುನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾಗರೂಕತೆಯಿಂದ ಹೋಗಿ ಸಿನಿಮಾ ನೋಡಿ ಅಂತ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪುಷ್ಪ 2 ಸಿನಿಮಾ ವೀಕ್ಷಣೆಯ ಸಂದರ್ಭದಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಆಗಿತ್ತು. ಈ ಸಂದರ್ಭದಲ್ಲಿ ರೇವತಿ ಅನ್ನುವಂಥ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ವಿಷಯ ತಿಳಿದ ಬಳಿಕ ಈಗ ನಟ ಅಲ್ಲು ಅರ್ಜುನ್ ಅವರು 25 ಲಕ್ಷ ಪರಿಹಾರ ನೀಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಕಾಲ್ತುಳಿತ ಆದಾಗ ರೇವತಿ ಅವರು ಸಾವನ್ನಪ್ಪಿರೋದು. ಹೀಗಾಗಿ ಇವರ ಸಾವಿಗೆ ಸಂತಾಪ ಸೂಚಿಸಿರುವಂತಹ ನಟ ಅಲ್ಲು ಅರ್ಜುನ್ ಅವರು ದುಃಖ ಭರಿಸುವಂತ ಶಕ್ತಿಯನ್ನ ಆ ಕುಟುಂಬಕ್ಕೆ ನೀಡಲಿ ಭಗವಂತ. ಜೊತೆಗೆ ಘಟನೆ ಆದ ಬಳಿಕ ಅದ್ರ ಮರುದಿನ ನಂಗೆ ವಿಷಯ ತಿಳಿತು ಅಂತೇಳಿ ಮಾತನಾಡಿದ್ದಾರೆ. 25 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಕೊಡ್ತೀನಿ ನಾನು ಅಂತ ಮಾತನಾಡಿದ್ದಾರೆ. ಜಾಗರೂಕತೆಯಿಂದ ಹೋಗಿ ಸಿನಿಮಾ ನೋಡಿ ಬನ್ನಿ ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ. పుష్ప సినిమాకి ప్రీమియర్స్కి వెళ్ళినప్పుడు ఆర్టీసీ క్రాస్ రోడ్స్ సంధ్యా థియేటర్కి వెళ్ళామండి. అక్కడ అనుకోకుండా క్రౌడ్ టర్న్ అవుట్ ఎక్కువ అవటం వల్ల నేను సినిమా చూసి వచ్చిన తర్వాత మాకు తెలిసిన విషయం అంటే నెక్స్ట్ డే మార్నింగ్ దట్ ఆ క్రౌడ్లో ఒక ఫ్యామిలీ వచ్చారు. ఆ ఫ్యామిలీ కొంచెం దెబ్బలు తగిలినాయి. అండ్ ముఖ్యంగా ఒక లేడీ, యూనో ద మదర్ ఆఫ్ 2 చిల్డ్రన్, ఆవిడ రేవతి గారని, ఆవిడ నెక్స్ట్ డే మార్నింగ్ అన్ఫార్చునేట్గా ఆవిడ ఆ తొక్కి స్లాట్లో దెబ్బలు తగిలి ఆవిడ చనిపోయారని తెలిసింది. ఆ తెలియగానే మేము సుకుమార్ గారు మేమందరం మొత్తం ఎంటైర్ టీమ్ ఆఫ్ పుష్ప అందరం సడన్గా డిసప్పాయింట్ అయిపోయి ఒక షాక్లోకి వెళ్ళాము. ఎందుకంటే మా సైడ్ నుంచి వాట్ వీ వుడ్ లైక్ టు సే ఇస్ దట్ వీ వాంట్ టు టెల్ యూ దట్ వీఆర్ ఎమోషనల్లీ దేర్ ఫర్ యూ. మీకు ఏం కావాల్సిన మాకు కుదిరినంత శక్తిలో మీకు ఏ హెల్ప్ కావాలన్నా ఎలా కావాలన్నా వీ లైక్ టు టెల్ యూ ದಟ್. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಮೇಶ್. ಈಗಾಗಲೇ ಪುಷ್ಪ 2 ಸಿನಿಮಾ ನೋಡೋದಕ್ಕೆ ಹೋದಂಥ ಮಹಿಳೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ರು? ಇಟ್ಸ್ ಓಕೆ. ಪುಷ್ಪ ಸಿನಿಮಾ ಇಡೀ ವಿಶ್ವದಾದ್ಯಂತ ಇತ್ತೀಚೆಗೆ ರಿಲೀಸ್ ಆಯಿತು 5ನೇ ತಾರೀಕು ಡಿಸೆಂಬರು. ಈ ಸಿನಿಮಾ ಸಾವಿರಾರು ಕೋಟಿ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. 100 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿರುವಂತ ಸಿನಿಮಾ. ಈ ಒಂದು ಸಿನಿಮಾದ ಒಂದು ಪ್ರೀಮಿಯರ್ ಶೋನನ್ನ ಹೈದರಾಬಾದ್ನ ಸಂಧ್ಯಾ ಅನ್ನೋ ಥಿಯೇಟರ್ ಅರೇಂಜ್ ಮಾಡಲಾಗಿರುತ್ತೆ. ಅಲ್ಲಿಗೆ ಅಲ್ಲು ಅರ್ಜುನ್ ಅವರ ಫ್ಯಾಮಿಲಿ ಕೂಡ ಭೇಟಿ ಕೊಟ್ಟಿರುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ನೂಕುನುಗ್ಗಲಾಗುತ್ತೆ. ಎಲ್ಲರೂ ಕೂಡ ಅಭಿಮಾನಿಗಳು ನೆಚ್ಚಿನ ನಟ ಬರ್ತಾನೆ ಅಂತ ಹೇಳಿ ಅಲ್ಲಿ ಏನು ಸ್ಪೇಸ್ಗಿಂತ ಜಾಸ್ತಿ ಜನ ಸೇರ್ಕೊಂಡಾಗ, ಅಭಿಮಾನಿಗಳು ಸೇರ್ಕೊಂಡಾಗ ನೂಕುನುಗ್ಗಲಾಗುತ್ತೆ, ಕಾಲ್ತುಳಿತ ಉಂಟಾಗುತ್ತೆ. ಅದರಲ್ಲಿ ಈ ಉಸಿರುಗಟ್ಟಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂಗೆ ಇಬ್ರು ಲೇಡೀಸ್ ಸಾಯ್ತಾರೆ. ಅವರ ಮಗ ಕೂಡ ಡೆತ್ ಆಗ್ತಾರೆ. ಇದು ಯಾವ ಮಟ್ಟಕ್ಕೆ ಆಯ್ತು ಅಂತಂದ್ರೆ ನೇರವಾಗಿ ಅಲ್ಲು ಅರ್ಜುನ್ ವಿರುದ್ಧ FIR ಆಗುತ್ತೆ, ಅವರ ಬಾಡಿಗಾರ್ಡ್ಗಳ ವಿರುದ್ಧ FIR ಆಗುತ್ತೆ, ಹಾಗೂ ಸಂಧ್ಯಾ ಥಿಯೇಟರ್ನ ಆ ಒಂದು ಚಿತ್ರಮಂದಿರದ ಮಾಲೀಕರ ವಿರುದ್ಧವೂ ಕೂಡ FIR ಆಗುತ್ತೆ. ಇದು ಇಡೀ ದೇಶದಲ್ಲಿ ಸಾಕಷ್ಟು ನ್ಯೂಸ್ ಆದ ನಂತರ ಎಚ್ಚೆತ್ಕೊಂಡಂತ ಅಲ್ಲು ಅರ್ಜುನ್ ಅವರು ಒಂದು ವಿಡಿಯೋನ ಬಿಡ್ತಾರೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.